ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ನಿಮಗೂ ಕೂಡ ಕೂದಲುದುರೋ ಸಮಸ್ಯೆ ತುಂಬಾ ಕಾಡ್ತಾ ಇದೆಯಾ? ಜೊತೆಗೆ ನಿಮಗೆ ತುಂಬಾ ಅಂದರೆ ಕೂದಲಿನಲ್ಲಿ ಆ ಒಂದು ಹೊಳಪೇ ಇಲ್ಲ ಅಂದಾಗ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ನಿಮ್ಮ ಸಲುವಾಗೇ ಇದೆ. ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿಕೊಂಡು ಪಾರ್ಲರ್ನಲ್ಲಿ ಹೋಗಿ ಏನು ಕೆರಾಟಿನ್ ಟ್ರೀಟ್ಮೆಂಟ್ನ ತೋತೀರಾ ಅಥವಾ ಹೇರ್ ಸಲುವಾಗಿ ಯಾವುದೇ ಆದಂಥ ಟ್ರೀಟ್ಮೆಂಟ್ ತೊಗೊಳ್ತಿರಲ್ವ, ಅದು ಇವಾಗ ನಿಲ್ಲಿಸ್ಬಿಡಿ. ಯಾಕಂದರೆ ನಿಮ್ಮ ಮನೆಯಲ್ಲೇ ಈಸಿಯಾಗಿ ಇದನ್ನು ನೀವು ರೆಡಿ ಮಾಡ್ಕೊಂಡು ಹಚ್ಕೊಂಡ್ರೆ ನಿಮ್ಮ ಕೂದಲು ಬರೀ ಉದ್ದ ಇಲ್ಲದೆ ದುಪ್ಪಟವಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಎಷ್ಟು ಮಟ್ಟಿಗೆ ಸಾಫ್ಟ್ ಸಿಲ್ಕಿ ಶೈನಿ ಆಗುತ್ತೆ ಅಂದರೆ ಹೇಳೋದಕ್ಕೆ ಆಗೋದಿಲ್ಲ. ಅಷ್ಟು ನ್ಯಾಚುರಲ್ ಇದು ವರ್ಕ್ ಮಾಡುತ್ತೆ ಹಾಗೂ ತುಂಬಾ ಸುಲಭ ಇಂಗ್ರೀಡಿಯೆಂಟ್ಸ್ ಕೂಡ ಮನೆಯಲ್ಲೇ ಇರುತ್ತವೆ. ಸೊ ಆ ಒಂದು ನ್ಯಾಚುರಲ್ ಆದಂಥ ಹೇರ್ ಪ್ಯಾಕ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಬನ್ನಿ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದ್ರಿಗೋಸ್ಕರ ನೋಡಿ, ಮೊಟ್ಟ ಮೊದಲು ಇಲ್ಲಿ ನಾನು ಒಂದು ಮಿಕ್ಸಿ ಬೌಲನ್ನು ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಮೊದಲು ಇಲ್ಲಿ ನಾನು ಒಂದು 4 ದೊಡ್ಡಪತ್ರೆ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕಪೂರ್ ಲೀವ್ಸ್ ಕೂಡ ಅಂತಾರೆ. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಕ್ಷಕರೇ, ಮೋಸ್ಟ್ ಇಂಪಾರ್ಟೆಂಟ್ ಇದು ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಏನಂದರೆ ಫ್ರೆಶ್ಗಿರೋವಂಥ ದಾಸವಾಳ ಗಿಡದ ಎಲೆಗಳು. ಇಲ್ಲಿ ನೀವು ಬೇಕಾದರೆ ಹೂವು ಕೂಡ ಹಾಕ್ಕೊಳ್ಬೋದು. ಎಲೆಗಳಿಂದ ತುಂಬಾ ಅಂದರೆ ಬೆಸ್ಟ್ ಒಂದು ಹಿಬಿಸ್ಕಸ್ ಲೀವ್ಸ್ ಅಂದರೆ ನಮಗೆ ಒಂದು ಕಂಡೀಷ್ನರ್, ನ್ಯಾಚುರಲ್ ಕಂಡೀಷ್ನರ್ ಆಗಿ ವರ್ಕ್ ಮಾಡುತ್ತೆ. ಸೊ ಅದನ್ನು ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನಾನು ಹೇರ್ ಫಾಲ್ನ ಫುಲ್ ಸ್ಟಾಪ್ ಮಾಡೋಕ್ಕೆ, ಜೊತೆಗೆ ಒಳ್ಳೆ ರೀತಿಯಲ್ಲಿ ಕೂದಲು ಬೆಳೆಯಬೇಕು ಅಂತ ಇಲ್ಲಿ ನಾನು ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಫ್ರೆಶ್ಗಿರುವಂಥ ಅಲೋವೆರಾನ ಕೂಡ ಈ ರೀತಿಯಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ತೊಗೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ ನ್ಯಾಚುರಲ್ ಆಗೇ ಇದ್ದಾವೆ. ಯಾವುದೇ ರೀತಿಯಾದಂಥ ಕೆಮಿಕಲ್ ಇಲ್ಲ. ಜಸ್ಟ್ ಇದನ್ನು ಬಳಸ್ಕೊಂಡು ನೀವು ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಬೋದು. ಇವಾಗ ಅದರ ಒಳಗಡೆ ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು ವೀಕ್ಷಕರೇ. ನೋಡಿ, ಈ ರೀತಿಯಾಗಿ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಅದನ್ನು ರುಬ್ಕೊಂಡು ಬರಬೇಕು. ಸೊ ನೋಡ್ದ ರೀತಿ ಜೆಲ್ ಥರ ಕನ್ವರ್ಟ್ ಆಗಿದೆ. ಇವಾಗ ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕಂದ್ರೆ ನಾವು ಇದನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕು, ಸೋರಿಸ್ಕೊಳ್ಬೇಕು. ಯಾಕಂದರೆ ನಾವು ತಲೆಗೆ ಹಚ್ಕೊಳ್ಳೋದ್ರೆ ಏನಾಗುತ್ತೆ ಅಂದರೆ ಕೆಲವು ಇದರಲ್ಲಿ ಕೂದಲಿಗೆ ಜಾಸ್ತಿ ಪ್ರಮಾಣದಲ್ಲಿ ಅದು ಅಂಟ್ಕೊಳ್ಳುತ್ತೆ, ಮತ್ತು ನಮಗೆ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಬಟ್ಟೆಯಲ್ಲಿ ಅಥವಾ ಈ ರೀತಿಯಾದ ಯಾವುದೇ ಸ್ಟ್ರೈನರ್ನಲ್ಲಿ ಹಾಕ್ಕೊಂಡು ಅದನ್ನು ಸ್ಟ್ರೈನ್ ಮಾಡಿಕೊಂಡ್ರೆ ನಿಮಗೂ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗಿರುತ್ತೆ ಹಾಗೂ ತುಂಬಾ ಒಂದು ಬೆನಿಫಿಟ್ ಕೊಡೋ ಅಂಥ ರೆಮಿಡಿ ಇಲ್ಲಿ ರೆಡಿ ಆಗುತ್ತೆ. ಸೊ ನೀವು ನೋಡಿದಾಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಜೆಲ್ ರೀತಿ ಇದು ಫಾರ್ಮ್ ಆಗಿದೆ. ಇದೇ ನ್ಯಾಚುರಲಿ ನಮ್ಮ ಕೂದಲನ್ನ ಕಂಡೀಷ್ನರ್ ಮಾಡೋದು, ಕೂದಲನ್ನ ಅಂದರೆ ಬುಟಾಕ್ಸ್ ಮಾಡೋದು ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಮ ಕೂದಲು ಸಾಫ್ಟ್ ಸಿಲ್ಕಿ ಮತ್ತು ಒಂದು ಹೊಸ ಹೊಳಪು ಆ ಒಂದು ಕೂದಲಿನಲ್ಲಿ ಬರುತ್ತೆ ವೀಕ್ಷಕರೇ. ಮೆಲನಿನ್ ಅಂತ ಪದಾರ್ಥ ಕಡಿಮೆ ಆಗೋದ್ರಿಂದ ಈ ರೀತಿಯಾದಂಥ ಸಮಸ್ಯೆಗಳು ನಮ್ಮನ್ನು ಕಾಡೋಕ್ಕೆ ಸ್ಟಾರ್ಟ್ ಮಾಡುತ್ತವೆ. ಸೊ ಇವಾಗ ಇದು ಏನು ರೆಡಿ ಆಗಿದೆಯಲ್ಲ ವೀಕ್ಷಕರೇ ಜೆಲ್, ಇದರಲ್ಲಿ ಕೆಲವು ಇಂಗ್ರೀಡಿಯೆಂಟ್ಗಳನ್ನು ಹಾಕೋತೀನಿ, ಯಾಕಂದರೆ ಮತ್ತಷ್ಟು ಪವರ್ಫುಲ್ ಮಾಡೋಕ್ಕೆ. ಸೊ ಇವಾಗ ಈ ಒಂದು ಮಿಶ್ರಣದಲ್ಲಿ ಇವಾಗ ನಾನು ಏನು ಹಾಕ್ಕೋತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ. ಸೊ ಇದನ್ನು ವೀಕ್ಷಕರೇ ನೀವು ವಾರಕ್ಕೆ ಒಂದು ಸಲ, ನಿಮಗೆ ಆಗಲಿಲ್ಲ ಅಂದರೆ ಮಿನಿಮಮ್ 15 ಡೇಸ್ಗೆ ಒಂದು ಸಲ ಅಂತೂ ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡ್ಕೊಂಡು ನೋಡಿ. ಜಸ್ಟು ಫಸ್ಟ್ ಇದು ಅಪ್ಲೈ ಮಾಡ್ಕೊಂಡಿದ್ದಾಗೆ ನೀವು ವ್ಯತ್ಯಾಸನ ಕಾಣ್ಕೋತೀರ. ಇವಾಗ ಇದ್ರ ಒಳಗಡೆ ನಾನು ಇನ್ಸ್ಟೆಂಟ್ ಆಗಿರೋಂಥ ಕಾಫಿನ ಹಾಕ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ ಕಾಫಿ ನಮ್ಮ ಕೂದಲು ಆರೈಕೆ ಸಲುವಾಗಿ ಎಷ್ಟು ಇದೆ ಅಂತ. ಸೊ ಕಾಫಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ 15 ಡೇಸ್ಗೆ ಒಂದು ಸಲ ಅಂತೂ ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡ್ಕೊಂಡು ನೋಡಿ. ಫಸ್ಟ್ ಟೈಮ್ ನೀವು ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ತಾನೇ ಗೊತ್ತಾಗುತ್ತೆ. ಮತ್ತು ಯಾವತ್ತೂ ಕೂಡ ನೀವು ಯಾವುದೇ ರೀತಿಯಾದಂಥ ಕೆಮಿಕಲ್ ಸೀರಮ್ ಅಥವಾ ಕೆಮಿಕಲ್ ಕಂಡೀಷ್ನರ್ ಹಚ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಅಷ್ಟೊಂದು ಪವರ್ಫುಲ್ ಆಗಿದ್ದು ವರ್ಕ್ ಮಾಡುತ್ತೆ. ಆಮೇಲೆ ಇಲ್ಲಿ ನಾನು ಪ್ಯೂರ್ ಕೊಕೊನಟ್ ಆಯಿಲ್ನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ನೀವು ಯಾವ ಆಯಿಲ್ ಯೂಸ್ ಮಾಡ್ತಾರಲ್ಲ ಅದು ಹಾಕ್ಕೊಳ್ಬಹುದು. ಇಲ್ಲಿ ಕೊಕೊನಟ್ ಆಯಿಲ್ ಹಾಕೋತಾ ಇದ್ದೀನಿ ಅಂದರೆ ಕೂದಲಿನಲ್ಲಿ ಆ ಒಂದು ಮೃದು ಆಗಿರಬೇಕು, ಕೂದಲು ಸಾಫ್ಟಾಗಿ ಇರಬೇಕು ಅಂತ. ಸೊ ಖಂಡಿತವಾಗ್ಲೂ ನಾವು ಹೇರ್ ಕಂಡೀಷನ್ ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ ಆಯಿಲಿಂಗ್ ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ಇಲ್ಲಿ ನಾನು 2 ಹನಿಯಷ್ಟು ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಮೇಲೆ ವೀಕ್ಷಕರೇ ಇಲ್ಲಿ ನಾನು 2 ಹನಿಯಷ್ಟು ರೋಸ್ಮೇರಿ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದು ನ್ಯಾಚುರಲಿ ಕೂದಲನ್ನ ಉದುರೋದನ್ನು ನಿಲ್ಲಿಸ್ಬಿಡುತ್ತೆ ಹಾಗೂ ಕೂದಲು ರೀಗ್ರೋತ್ ಮಾಡೋಕ್ಕೆ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ.
ಸೊ ನೋಡಿ ಇಲ್ಲಿ ಇವಾಗ ನಮ್ಮ ಮ್ಯಾಜಿಕಲ್ ಆದಂಥ ಹೇರ್ ಪ್ಯಾಕ್ ರೆಡಿಯಾಗಿದೆ. ಸೊ ಇದನ್ನು ಹಚ್ಕೊಳ್ಳೋದು ಹೇಗಂದರೆ ಆಯಿಲ್ ಫ್ರೀ ಹೇರ್ ಮೇಲೆ ಇದನ್ನು ಹಚ್ಕೊಳ್ಬೇಕು. ತಲೆ ಸ್ನಾನಕ್ಕೂ 1 ಗಂಟೆ ಮುಂಚೆ ಮಿನಿಮಮ್ 1 ಅವರ್ ಅಂತೂ ಇದು ನಿಮ್ಮ ತಲೆಯಲ್ಲಿ ಇದ್ದೇ ಇರಬೇಕು. ಸೊ 1 ಅವರ್ ಇದನ್ನು ಹಚ್ಕೊಂಡು ಆಮೇಲೆ ನೀವು ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಬೆಸ್ಟ್ ಆದಂಥ ರಿಸಲ್ಟ್ನ ಪಡ್ಕೊಳ್ತೀರಾ. ಕೂದಲು ಸಾಫ್ಟ್ ಆಗುತ್ತವೆ, ಸಿಲ್ಕಿ ಆಗುತ್ತವೆ. ನೀವು ಇದನ್ನು ಕಂಟಿನ್ಯೂಸ್ ಮಾಡ್ತಾ ಬಂದರೆ ಹೇರ್ ಫಾಲ್ ಸಮಸ್ಯೆ ಖಂಡಿತವಾಗ್ಲೂ 100% ಆಗಿ ನಿಲ್ಲುಬಿಡುತ್ತೆ. ಆದರೆ ಇದನ್ನು ನೀವು ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ಕೊಳ್ಬೇಕು. ಮತ್ತು ನಿಮ್ಮ ಕೂದಲಿನಲ್ಲಿ ಎಷ್ಟು ಚೇಂಜಸ್ ಆಗುತ್ತವೆ ಅಂತ ನೀವೇ ನೋಡಿಕೊಂಡು ಆಶ್ಚರ್ಯ ಪಡ್ಕೊಳ್ತೀರಾ. ಸೊ ಈ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ನೀವು ಕೂಡ ಟ್ರೈ ಮಾಡ್ಕೊಂಡ್ಬಿಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ. ಬಾಯ್ ಬಾಯ್.